ಹಾಯ್ ಹಲೋ ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲಾಗಿ ಹೇಳ್ಕೊಡ್ತಾ ಇದ್ದೀನಿ. ಕೂದಲಿನ ಆರೈಕೆ ಹೇಗೆ ಮಾಡ್ಕೊಳ್ಳೋದು, ಮನೆಯಲ್ಲಿರುವ ವಸ್ತುಗಳಿಂದ ಹೇಗೆ ಕೂದಲಿನ ಆರೈಕೆ ಕಾಪಾಡ್ಕೊಳ್ಳೋದು, ಮತ್ತು ನಾನು ಮನೇಲಿ ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ. ಇದು ನೋಡಿ, ದಾಸವಾಳ ಅಂದರೆ ಪೂಜೆಗೆ ಮುಡಿಸಿ ಅದನ್ನ ಎತ್ತಿಟ್ಟಿರ್ತೀವಲ್ಲ, ಅದನ್ನು ಒಣಗಿಸಿದ್ದೀನಿ. ದಾಸವಾಳನ ಅದನ್ನು ಎಸೆಯೋಕ್ಕೆ ಹೋಗಲ್ಲ, ಹಾಗೆ ಒಣಗಿಸಿರ್ತೀನಿ. ನೋಡಿ, ಇದು ಮೆಂತ್ಯ ಕಾಳು, ಒಂದು 2-3 ಸ್ಪೂನಷ್ಟು ಮೆಂತ್ಯ ಕಾಳು. ಇದು ದಾಸವಾಳ ಹೂವುದು ಎಲೆ, ದಾಸವಾಳ ಗಿಡ ಇರುತ್ತಲ್ಲ ಎಲೆ, ಅದು ಫ್ರೆಶ್ ಆಗಿದೆ ಎಲೆ. ಇದು ಕರಿಬೇವಿನ ಸೊಪ್ಪು. ಆಲ್ರೆಡಿ ಇದು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ದಾಸವಾಳ ಅಂತೂ ಎಲ್ಲರ ಮನೆಯಲ್ಲೂ ಪಾಟ್ ಇದ್ದೇ ಇರುತ್ತೆ. ಎಲ್ಲರೂ ಗಿಡ ಹಾಕಿರ್ತಾರೆ, ಎಲ್ಲರಿಗೂ ಸಿಕ್ಕೇ ಸಿಗುತ್ತದೆ. ನೋಡಿ, ಒಂದು ಪಾತ್ರೆ ಇಟ್ಟಿದ್ದೀನಿ. ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು 1 ಕಪ್ ಅಂದರೆ ನಾವು ಎಷ್ಟು ಒಣಗಿಸಿದ್ನೋ ಅಷ್ಟು ದಾಸವಾಳನೂ ಹಾಕ್ತಾಯಿದ್ದೀನಿ ಪಾತ್ರೆ ಒಳಗೆ. ನೆಕ್ಸ್ಟ್ ಕರಿಬೇವಿನ ಸೊಪ್ಪು 1 ಬೌಲ್ ಅಷ್ಟು ಹಾಕ್ತಾಯಿದ್ದೀನಿ. ನೆಕ್ಸ್ಟು ಮೆಂತ್ಯ ಹಾಕ್ತಾಯಿದ್ದೀನಿ. ನೋಡಿ, ಮೆಂತ್ಯ ಹಾಕ್ತಾಯಿದ್ದೀನಿ. ಒಂದು 2-3 ಸ್ಪೂನಷ್ಟು ತೊಗೊಂಡಿದ್ದೀನಿ ಮೆಂತ್ಯ. ನೆಕ್ಸ್ಟ್ ದಾಸವಾಳದ್ದು ಎಲೆ, ಹೂದು ಗಿಡದ್ದು ಎಲೆ ಹಾಕ್ತಾಯಿದ್ದೀನಿ. ಫ್ರೆಶ್ ಆಗಿರೋ ತೊಳೆದು ಇರೋದು. ನೋಡಿ, ಎಲ್ಲ ಏನೇನು ವಸ್ತುಗಳಿತ್ತೋ ಎಲ್ಲನೂ ಒಂದು ಪಾತ್ರೆ ಒಳಗಡೆ ಹಾಕಿದ್ದೀನಿ. ಗ್ಯಾಸ್ ಹಚ್ಚಿದ್ದೀನಿ, ಸಿಮ್ ಮಾಡಿದ್ದೀನಿ ಗ್ಯಾಸ್ ಹಚ್ಚಿ. ಈಗ ಫ್ರೆಶ್ ಆಗಿರೋ ಕೊಬ್ಬರಿ ಎಣ್ಣೆ ಅಂದರೆ ಮನೇಲೇ ಮಾಡಿರೋ ಕೊಬ್ಬರಿ ಎಣ್ಣೆ ಅಥವಾ ಪ್ಯಾರಾಚೂಟ್ ಸಿಗುತ್ತಲ್ಲ, ಆ ಕೊಬ್ಬರಿ ಎಣ್ಣೆ ಆದರೂ ನೀವು ಯೂಸ್ ಮಾಡ್ಬೋದು. ನೋಡಿ, ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ, ಅಂದರೆ ಎಣ್ಣೆ ಅದು ಮುಳುಗೋ ಅಷ್ಟು ಫುಲ್ ಎಣ್ಣೆ ಹಾಕಿ. ನೋಡಿ, ಎಷ್ಟು ಚೆಂದ ಕಾಣಿಸುತ್ತೆ ಮತ್ತು ಎಷ್ಟು ಪರಿಮಳ ಆಗುತ್ತೆ ಅಂದರೆ ಮನೆಯೆಲ್ಲ ಫುಲ್ ಪರಿಮಳ. ಅದು ಕುದೀತಾ ಇರುತ್ತಲ್ಲ ಎಣ್ಣೆ, ಅದ್ರದ್ದು ಪರಿಮಳ ತುಂಬ ಚೆನ್ನಾಗಿರುತ್ತೆ ತೊಗೊಳಕ್ಕೆ ಪರಿಮಳನ. ನೋಡಿ, ಮುಳುಗೋ ಅಷ್ಟು ಎಣ್ಣೆ ಹಾಕಿದ್ದೀನಿ. ಅದು ಕಮ್ಮಿ ಉರಿಲೇ ಅದನ್ನು ಕುದಿಸಿ ಚೆನ್ನಾಗಿ. ಅದು ಕುದ್ದು ಅದರದ್ದು ಕಲರು ಅಂದರೆ ಸೊಪ್ಪಿನ ಕಲರು, ಹೂವು ಕಲರ್ ಎಲ್ಲ ಬಿಡುತ್ತೆ. ಇವಾಗ ಮಾಮೂಲಿ ನಾರ್ಮಲ್ ಎಣ್ಣೆ ಇದೆ, ಇವಾಗ ಅದು ಕುದೀತಾ ನೋಡ್ಕೋಬೇಕು ಅದು ಯಾವ ಥರ ಕಲರ್ ಆಗುತ್ತೆ ಅಂತ. ನೋಡಿ, ಯಾವಾಗವಾಗ ಕೈ ಆಡಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಆಲ್ರೆಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ನೋಡಿ, ಕಲರ್ ಬಿಡ್ತಾ ಇದೆ. ಮೆಂತ್ಯನ ವೀಕ್ಷಕರೇ ಬರೀ ಈ ಥರನೂ ಮಾಡ್ಬೋದು, ಅಥವಾ ನೀರಲ್ಲಿ ನೆನೆಯಕ್ಬಿಟ್ಟು ನೈಟು ಬೆಳಗ್ಗೆ ಎದ್ದು ರುಬ್ಬಿ ಅದನ್ನು ತಲೆಗೆ ಹಚ್ಕೊಂಡ್ರೆ ಡ್ಯಾಂಡ್ರಫ್ ಎಲ್ಲ ಕಮ್ಮಿ ಆಗುತ್ತೆ ಮತ್ತು ಏರು ಸಿಲ್ಕ್ ಥರ ಹೊಳೆಯುತ್ತೆ ನಿಮಗೆ. ಆ ಥರ ನಮ್ಮ ಕೂದಲು ಸಖತ್ತಾಗಿರುತ್ತೆ ಮೆಂತ್ಯ ಯೂಸ್ ಮಾಡೋದ್ರಿಂದ. ನೋಡಿ, ಇವಾಗ ಕುದೀತಾ ಇದೆ, ಚೆನ್ನಾಗಿ ಕುದೀತಾ ಇದೆ. ನೋಡಿ, ಹುಷಾರಾಗಿ ಮಾಡಿ. ನೋಡಿ, ಇವಾಗ ಕುದೀತಾ ಕಲರ್ ಬಿಡ್ತಾ ಇದೆ. ಇದೆಲ್ಲ ಕಲರ್ ಬಿಟ್ಟಾದಮೇಲೆ ನಾವೇನು ಮಾಡಬೇಕು, ಚೆನ್ನಾಗಿ ಕುದ್ದಾದಮೇಲೆ ಅದನ್ನು ಗ್ಯಾಸ್ ಆರಿಸಿ ಒಂದು ಕಡೆ ಇಟ್ಬಿಡಿ. ಅಂದರೆ ಒಂದು ನೈಟ್, ಇವತ್ತು ಸಂಜೆ ಮಾಡಿದ್ರೆ ನೀವು ಒಂದು ನೈಟ್ ಫುಲ್ಲು ಬಿಟ್ಬಿಡಿ. ಹಂಗೆ ಒಂದು ತಟ್ಟೆ ಮುಚ್ಚಿಟ್ಬಿಟ್ಟು ಅದು ಎಲ್ಲ ಅದ್ರದ್ದು ಎಲ್ಲ ಕಲರ್ ಬಿಟ್ಟು ಅದು ತಳಕ್ಕೆ ಕೂತ್ಕೊಳ್ಳುತ್ತೆ. ಆಗ ನೀವು ಫಿಲ್ಟ್ರ್ ಮಾಡ್ಕೊಂಡು ಒಂದು ಬಾಟ್ಲೆಲ್ಲಾರ ಇಟ್ಕೋಬೋದು, ಅಥವಾ ನಾನು ಬೇಡ ಅಂದ್ಬಿಟ್ಟು ಒಂದು ಡಬ್ಬದಲ್ಲೇ ಫುಲ್ಲು ಇದ್ರ ಸಹಿತನೇ ಹಾಕಿ ಇಟ್ಕೊಂಡ್ರೆ ಅದು ಅಲ್ಲೇ ಇರುತ್ತೆ, ಕೆಳಗಡೆನೇ ಇರುತ್ತೆ. ವಾರಕ್ಕೆ ಒಂದು 3 ಟೈಮ್ ಹಚ್ಚಿ ಸ್ನಾನ ಮಾಡಿ. ಚೆನ್ನಾಗಿ ಕೂದಲು ಬೆಳೆಯುತ್ತದೆ ಮತ್ತು ಡ್ಯಾಂಡ್ರಫ್ ಇದ್ದರೆ ಕಮ್ಮಿ ಆಗುತ್ತದೆ ಮತ್ತು ಕೂದಲು ಶೈನಿಂಗ್ ಬರುತ್ತದೆ ಫ್ರೆಂಡ್ಸ್. ನಿಜವಾಗ್ಲೂ ಅಷ್ಟು ಚೆಂದ ಇರುತ್ತೆ. ನೋಡಿ, ಇವಾಗ ಯಾವ ಥರ ಕಲರ್ ಆಯಿತು ನೋಡಿ. ನಾನು ಇದನ್ನು ಆರಕ್ಕೆ ಬಿಟ್ಟಿದ್ದೀನಿ. ನೋಡಿ, ಕಲರ್ ನೋಡಿ ನೀವೇ, ಚೇಂಜ್ ಕಲರ್ ಹೆಂಗೆ ಕಾಣಿಸ್ತಾ ಇದೆ ಅಂತ. ಈ ರೀತಿ ನಾವು ಮನೆಯಲ್ಲಿರೋ ವಸ್ತುಗಳಿಂದ ಮನೆ ಮದ್ದು ಮಾಡಿಕೊಂಡ್ರೆ ನಮ್ಮ ಕೂದಲಿನ ಆರೈಕೆಯೂ ಚೆನ್ನಾಗಿರುತ್ತೆ, ಕೂದಲು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಬಾಯ್ ಬಾಯ್. ಟೇಕ್ ಕೇರ್.